ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಪ್ರೀತಿ ಮತ್ತು ಬದ್ಧತೆಯಲ್ಲಿ ಈ ರಾಶಿಯವರು ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು. ಯಾವ ರಾಶಿಯವರು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಒತ್ತಿದ ಮೇಲೆ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಬರುತ್ತೆ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ, ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗಬಹುದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ ನಾನು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೂ ಕೂಡ ಕೇಳಬಹುದು, ಡೇಟ್ ಆಫ್ ಬರ್ತ್ ಹಾಕಿ. ಆದರೆ ಸಮಸ್ಯೆಯನ್ನು ಮಾತ್ರ ಬರೆದು ಕಳಿಸಿ. ಕೆಲವರು ಬರೀ ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ, ಅಂಥವರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಏನು ಸಮಸ್ಯೆ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ, ಬರೆದು ಕಳುಹಿಸಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಕೆಲವರು ಪ್ರೀತಿಯಲ್ಲಿ ನಂಬಿಕೆ ಪ್ರಾಮಾಣಿಕತೆಗೆ ಅಷ್ಟೊಂದು ಮಹತ್ವ ನೀಡುವುದಿಲ್ಲ. ಆದರೆ ಈ ರಾಶಿಯವರು ಪ್ರೀತಿಗೆ ಪ್ರಾಮಾಣಿಕರು. ನಂಬಿಕೆ ಇಟ್ಟರೆ ಸಂಗಾತಿಯನ್ನು ಹಾಗೆ ಪ್ರೀತಿ ಪಾತ್ರರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಕೆಲವು ಜನರು ಸಾಮಾನ್ಯಕ್ಕಿಂತ ಹೆಚ್ಚು ಆಳವಾಗಿ ಪ್ರೀತಿಸುವಂಥದ್ದು. ತಮ್ಮ ಸಂಗಾತಿಗೆ ಹೆಚ್ಚು ಸಮರ್ಪಿತರಾಗಿರುತ್ತಾರೆ ಮತ್ತು ಯಶಸ್ವಿ ಸಂಬಂಧವನ್ನು ಕಾಪಾಡಿಕೊಳ್ಳಲು ತಮ್ಮ ಎಲ್ಲ ಪ್ರಯತ್ನಗಳನ್ನು ನೀಡುವಂಥದ್ದು. ಅವರ ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ಮಿತಿ ಇರುವುದಿಲ್ಲ. ಅಂತಹ ಜನರು ಯಾವಾಗಲೂ ಆರೋಗ್ಯಕರ ಮತ್ತು ಸಂವೇದನಶೀಲ ಮನೋಭಾವನ ಹೊಂದಿರ್ತಾರೆ, ಏಕೆಂದರೆ ಅವರು ತಮ್ಮ ನಿಕಟವರ್ತಿಗಳೊಂದಿಗೆ ಸಂಬಂಧವನ್ನು ಬಹಳ ಉತ್ತಮವಾಗಿ ಕಾಪಾಡಿಕೊಳ್ಳುವಂಥದ್ದು ಮತ್ತು ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರೀತಿಗೆ ಅರ್ಹರಾಗಿರ್ತಾರೆ ಅನ್ನೋದನ್ನು ನೋಡೋಣ. ಅಂದರೆ 12 ರಾಶಿಗೆ ಕೂಡ ಅವರದೇ ಆದ ಗುಣವಿಶೇಷತೆಗಳು ಇರುವಂಥದ್ದು. ಕೆಲವೊಂದು ಗುಣವಿಶೇಷತೆಗಳು ಬೇರೆ ಬೇರೆ ಆಗಿರ್ತದೆ, ಒಂದೇ ರೀತಿ ಆಗಿರಬೇಕು ಅಂತ ಏನೂ ಇಲ್ಲ. ಹಾಗೆಯೇ ಮಿಥುನ ರಾಶಿಯವರು, ಈ ರಾಶಿಯವರು ಹೆಚ್ಚು ಭಾವನಾತ್ಮಕ ಹಾಗೂ ಕಾಳಜಿ ವಹಿಸುವಂಥ ಗುಣವನ್ನು ಹೊಂದಿರುವವರು. ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆದ್ಯತೆ ನೀಡುವ ಬದ್ಧ ಸಂಗಾತಿಗಳಾಗಿರ್ತಾರೆ. ಅವರ ಕಾಳಜಿ ಮತ್ತು ಸಹಾನುಭೂತಿ ತುಂಬಿದ ಸ್ವಭಾವ ತಮ್ಮ ಬಾಳ ಸಂಗಾತಿ ಆಗಿರ್ಬೋದು ಅಥವಾ ಪ್ರೀತಿ ಪಾತ್ರರಿಗೆ ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬೆಂಬಲಿಸಲು ಅನುವು ಮಾಡಿಕೊಡುವಂಥದ್ದು ಮತ್ತು ಅವರ ಪ್ರಾಮಾಣಿಕ ಹಾಗೂ ಬದ್ಧತೆಯ ಗುಣದಿಂದ ತಮ್ಮ ಸಂಗಾತಿಯ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಸಹಕಾರಿ ಆಗುವಂಥದ್ದು ಅಂತಲೇ ಹೇಳಬಹುದು. ಹಾಗೆ ಸಂಗಾತಿಗಳು ಮಾತ್ರ ಅಲ್ಲ, ಪ್ರೀತಿ ಪಾತ್ರರಿಗೆ ಕೂಡ ಅವರು ತುಂಬಾ ಬದ್ಧರಾಗಿರ್ತಾರೆ. ಅವರು ಒಮ್ಮೆ ಯಾರಿಗೆ ಪ್ರೀತಿ ಕೊಡಲಿಕ್ಕೆ ಅಥವಾ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಲಿಕ್ಕೆ ಅಂತ ಮನಸ್ಸು ಮಾಡ್ತಾರೆ, ಅವರನ್ನು ಯಾವತ್ತೂ ಕೈ ಬಿಡಲಿಕ್ಕೆ ಅವರು ಒಪ್ಪೋದಿಲ್ಲ. ಮಿಥುನ ರಾಶಿಯವರು ಅಂತಲೇ ಹೇಳೋದು. ತುಂಬಾ ಪ್ರೀತಿಯಲ್ಲಿ ಪ್ರಾಮಾಣಿಕ ಒಂದು ಪ್ರೀತಿ ಮತ್ತು ಬದ್ಧತೆ, ಅದರಲ್ಲಿ ಒಂದು ಹೆಜ್ಜೆ ಮುಂದೆಯೇ ಅಂತಲೇ ಹೇಳಬಹುದು. ನೆಕ್ಸ್ಟ್ ರಾಶಿ ಬಂದುಬಿಟ್ಟು ಕನ್ಯಾ ರಾಶಿಯವರು ಏನು ಅಂದರೆ, ಈ ರಾಶಿಯವರು ನಿಷ್ಠೆ ಮತ್ತು ನಂಬಿಕೆಗೆ ಹೆಸರುವಾಸಿ. ಇವರು ತಮ್ಮ ಸಂಬಂಧಗಳಲ್ಲಿ ಪರಿಪೂರ್ಣತೆಗಾಗಿ ಶ್ರಮಿಸುವಂಥದ್ದು. ಇವರು ತಮ್ಮ ಸಂಗಾತಿಗೆ ತುಂಬ ಬದ್ಧತೆ ಮತ್ತು ತಮ್ಮ ಸಮರ್ಪಣಾ ಮನೋಭಾವನೆಯಿಂದ ಪ್ರೀತಿಸುವಂಥದ್ದು. ತಮ್ಮ ಸಂಗಾತಿ ಆಗಿರ್ಬೋದು ಅಥವಾ ಯಾರೇ ಪ್ರೀತಿ ಪಾತ್ರರಾಗಿರ್ಬೋದು, ಇವರ ಒಳ್ಳೆಯ ಮನಸ್ಥಿತಿ ಮತ್ತು ತಮ್ಮ ಸಂಗಾತಿಯ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸಂಬಂಧದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯವರು ಕೂಡ ಪ್ರೀತಿ ಮತ್ತು ಬದ್ಧತೆಯಲ್ಲಿ ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳಬಹುದು. ತಮ್ಮ ಪ್ರೀತಿ ಪಾತ್ರರಿಗಾಗಿರ್ಬೋದು ಅಥವಾ ತಮ್ಮನ್ನು ನಂಬಿಕೊಂಡ ಸಂಗಾತಿಗಾಗಿರಬಹುದು. ಹಾಗೆಯೇ ತುಲಾರಾಶಿ, ಈ ರಾಶಿಯವರು ನ್ಯಾಯ ಮತ್ತು ಸಾಮರಸ್ಯದ ನಡವಳಿಕೆಗೆ ಹೆಸರುವಾಸಿಯಾದಂಥವರು. ಅವರು ಪ್ರೀತಿಯ ಸಂಬಂಧವನ್ನು ಗೌರವಿಸುವಂಥದ್ದು ಹಾಗೂ ತಮ್ಮ ಸಂಬಂಧಗಳಲ್ಲಿ ಆದಷ್ಟು ಸಮತೋಲನ ಹಾಗೂ ಶಾಂತಿಯನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ಬದ್ಧರಾಗಿರ್ತಾರೆ. ಏನೇ ಕೋಪ ಜಗಳ ಬಂದರೂ ತಮ್ಮ ಪ್ರೀತಿ ಪಾತ್ರರಲ್ಲಿ ಅಥವಾ ಸಂಗಾತಿಗಳಲ್ಲಾಗಲಿ ಅದನ್ನು ಒಂದು ಪ್ರೀತಿಯಿಂದ, ಒಂದು ಒಳ್ಳೆಯ ರೀತಿಯಿಂದ ಅದನ್ನು ಪರಿಹರಿಸುವಂಥದ್ದು ಮತ್ತು ಒಂದು ಒಳ್ಳೆಯ ಸುಂದರ ಬದುಕನ್ನು ನಡೆಸಲು, ಸಂಗಾತಿಯೊಂದಿಗೆ ಸುಂದರ ಬದುಕನ್ನು ನಡೆಸಲು ಅದು ಸಹಕಾರಿಯಾಗುವಂಥದ್ದು ಅವರ ಒಂದು ಒಳ್ಳೆಯ ಗುಣ. ಮತ್ತು ತಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಅವರು ಏನೇ ಜಗಳ ಮನಸ್ತಾಪ ಏನೇ ಬಂದರೂ ಕೂಡ ಅದನ್ನು ಹೇಗೆ ನಿವಾರಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಬೇಕು ಅನ್ನೋದನ್ನು ಅವರು ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು ಮತ್ತು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಕೂಡ. ಹಾಗೆಯೇ ನೆಕ್ಸ್ಟ್ ಮಕರ ರಾಶಿಯವರು ತಮ್ಮ ಜವಾಬ್ದಾರಿಯುತ ಮಹತ್ವಾಕಾಂಕ್ಷೆಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿ ಪ್ರಾಮಾಣಿಕರು ಕೂಡ. ತಮ್ಮ ಸಂಗಾತಿಯೊಂದಿಗೆ ಸ್ಥಿರ ಮತ್ತು ಸುರಕ್ಷಿತ ಬದುಕನ್ನು ನಡೆಸಲು ಯಾವಾಗಲೂ ಇಷ್ಟಪಡುವಂಥವರು. ಇವರ ವಿಶ್ವಾಸಾರ್ಹ ಮತ್ತು ಶಿಸ್ತಿನ ಗುಣ ತಮ್ಮ ಸಂಗಾತಿಗೆ ಒಂದು ಭರವಸೆಯನ್ನು ನೀಡುವಂಥದ್ದು ಮತ್ತು ತಮ್ಮ ಒಂದು ಸಂಗಾತಿಗೆ ತುಂಬ ನಿಷ್ಠಾವಂತರಾಗಿರ್ತಾರೆ ಮತ್ತು ತುಂಬಾ ಬದ್ಧತೆ ಉಳ್ಳವರಾಗಿರ್ತಾರೆ ಮತ್ತು ಪ್ರಾಮಾಣಿಕರಾಗಿರ್ತಾರೆ. ತಮ್ಮ ಸಂಗಾತಿಗಾಗಿರ್ಬೋದು ಅಥವಾ ತಮ್ಮ ಪ್ರೀತಿ ಪಾತ್ರರಿಗಾಗಿರ್ಬೋದು, ತಮ್ಮ ಒಂದು ನಿಷ್ಠೆಯಿಂದ, ಒಳ್ಳೆಯ ಪ್ರಾಮಾಣಿಕ ಒಂದು ನಡವಳಿಕೆಯಿಂದ ಅವರು ಸಂಬಂಧವನ್ನು ಗಟ್ಟಿಯಾಗಿ ಗಟ್ಟಿಯಾಗಿ ಇರುವಂತೆ ಅದಕ್ಕೆ ಬೇಕಾದ ಒಂದು ಎಫರ್ಟ್ ಇರುತ್ತೆ ಅದನ್ನು ಹಾಕ್ತಾರೆ ಮತ್ತು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥವರು ಅಂತಲೇ ಹೇಳಬಹುದು.